ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 3ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಸಹಸ್ರಾರು ಮನುಷ್ಯರಲ್ಲಿ ಯಾರೋ ಒಬ್ಬ ಸಿದ್ಧಿಗಾಗಿ ಪ್ರಯತ್ನಿಸುತ್ತಾನೆ. ಹಾಗೆ ಪ್ರಯತ್ನಿಸುವ ಸಿದ್ಧರಲ್ಲಿ ಕೂಡ ಯಾರೋ ಒಬ್ಬರು ಮಾತ್ರ ನನ್ನನ್ನು ಯಥಾರ್ಥವಾಗಿ ಅರಿಯುತ್ತಾನೆ ಎಂಬ ಮಾತನ್ನ ಶ್ರೀಕೃಷ್ಣ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಇದನ್ನು ಸವಿಸ್ತಾರವಾಗಿ ನಾವು ತಿಳಿದುಕೊಳ್ಬೇಕು ಅಂತಂದರೆ, ಈ ಪ್ರಪಂಚದಲ್ಲಿ ದೇವರ ಕಡೆ ಅಂದರೆ ಭಗವಂತನನ್ನೇ ಸದಾಕಾಲ ನೆನೆಯುತ್ತಾ ಇರುವಂಥವರು ಅತಿಯಾಗಿ ವಿರಳ. ಎಲ್ಲರೂ ಜಗದ ಸಂತೆಯ ಕಡೆ ಹೋಗುವಂಥವರೇ ಹೆಚ್ಚು. ದೇವರು ಆಗಿರುವಂಥವನು ಸೂಕ್ಷ್ಮವಾದ ವಸ್ತು, ಕಣ್ಣಿಗೆ ಕಾಣದೇ ಇರುವಂಥದ್ದು, ಅತೀಂದ್ರಿಯ ವಸ್ತುವಾಗಿದೆ, ಬಲು ಬೇಗ ಸಿಕ್ಕೋದಿಲ್ಲ. ಇಂದ್ರಿಯ ವಸ್ತುಗಳಾದರೂ ಅವು ನಮ್ಮ ಕಣ್ಣೆದುರಿಗೇ ಇದ್ದೆ, ಅದನ್ನು ನಾವು ತೆಗೆದುಕೊಳ್ಬೇಕು ಅಷ್ಟೆ. ಅದಕ್ಕೆ ಅಷ್ಟೊಂದು ಕಷ್ಟಪಡಬೇಕಾಗಿಲ್ಲ. ಕಷ್ಟಪಡಬೇಕಾದ್ರೂ ಕೂಡ ಸ್ವಲ್ಪ ಮಾತ್ರ ಪ್ರಯತ್ನ ಮಾಡಿದೊಡನೆಯೇ ಅದು ನಮಗೆ ದೊರಕಿಬಿಡುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ವಿಷಯ ವಸ್ತುವನ್ನು ಅನುಭವಿಸಬೇಕೆಂಬ ಆಸೆ ಇನ್ನೂ ನಮ್ಮಲ್ಲಿದೆ. ಪರಮಾತ್ಮನನ್ನು ಅನುಭವಿಸಬೇಕೆಂಬ ಆಸೆ ಇನ್ನೂ ನಮ್ಮಲ್ಲಿ ಹುಟ್ಟಿಲ್ಲ. ಎದುರಿಗೆ ಕಾಣುವ ಮನೋಹರವಾದ ಇಂದ್ರಿಯ ಸುಖಗಳು ತಾತ್ಕಾಲಿಕ ಮತ್ತು ಕ್ಷಣಿಕ. ಇವು ನಮಗೆ ಪರಮ ಶಾಂತಿಯನ್ನು ಕೊಡಲಾರವು. ಇದು ಇನ್ನೂ ನಮಗೆ ಅರಿವಾಗಿಲ್ಲ ಮತ್ತು ಹೃದ್ಗತವಾಗಿಲ್ಲ. ಈ ಪ್ರಪಂಚದ ಮೇಲಿನ ವ್ಯಾಮೋಹ ಹೋದುದಲ್ಲದೆ ಯಾರೂ ಕೂಡ ಆ ಭಗವಂತನ ಕಡೆಗೆ ತಿರುಗುವುದಿಲ್ಲ. ಒಂದು ವೇಳೆ ದೇವರ ಹತ್ತಿರ ಅಕಸ್ಮಾತ್ ಬಂದರೂ ಕೂಡ ಅವನಿಂದ ಲೌಕಿಕವಾದ ಯಾವುದೋ ಒಂದು ವಸ್ತುಗಳನ್ನು ವಸೂಲಿ ಮಾಡುವುದಕ್ಕೆ ಬರುತ್ತಾನೆಯೇ ಹೊರತು ಅವನಿಗೆ ದೇವರು ಬೇಕಾಗಿಲ್ಲ. ಆದ ಕಾರಣವೇ ಸಹಸ್ರಾರು ಜನ ಪ್ರಪಂಚದ ಕಡೆ ಧಾವಿಸುತ್ತಿದ್ದರೆ ದೇವರ ಕಡೆ ಹೋಗುವಂಥವರು ವಿರಳ. ಈ ಹಾದಿಯಲ್ಲಿ ಯಾವ ಗಲಾಟೆಯೂ ಇಲ್ಲ. ಇಲ್ಲಿ ಪ್ರಯಾಣಿಕರು ಬಹಳ ಕಡಿಮೆ ಜನ. ಸಹಸ್ರಾರು ಜನರಲ್ಲಿ ಒಬ್ಬನೋ ಇಬ್ಬರೋ ಇತ್ತ ಭಗವಂತನ ಕಡೆಗೆ ಮುಖ ಮಾಡಬಹುದು. ಹೀಗೆ ತಿರುಗಿದವರಲ್ಲಿಯೂ ಕೂಡ ಎಷ್ಟೋ ಜನ ಸ್ವಲ್ಪ ಕಾಲವಾದ ಮೇಲೆ ಇದು ನಮ್ಮ ಕೈಲಿಂದ ಸಾಧ್ಯವಿಲ್ಲ ಅಂಥೇಳಿ ಹಿಂತಿರುಗಲೂಬಹುದು. ಇನ್ನುಳಿದವರು ದಾರಿಯಲ್ಲಿ ಯಾವುದಾದರೂ ಅಡ್ಡ ಹಾದಿಯನ್ನು ಹಿಡಿದು ಅಲ್ಲಿ ಸಿಕ್ಕುವಂತಹ ಕೆಲಸಕ್ಕೆ ಬಾರದ ಚೂರು ಪಾರುಗಳನ್ನು ಆಯ್ದು ಅದನ್ನು ಸಾಮಾನ್ಯ ಜನರಿಗೆ ತೋರಿ ಅದರಿಂದ ಕೀರ್ತಿ ಗೌರವಗಳನ್ನು ಪಡೆಯಬಹುದು. ಇನ್ನೂ ಕೆಲವರು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ಪರಮಾತ್ಮನ ತಾತ್ಕಾಲಿಕ ಅನುಭವಗಳನ್ನು ಪಡೆದು ಅದೇ ಸರ್ವಸ್ವ ಎಂದು ಭಾವಿಸಿ ಅಲ್ಲೇ ನಿಂತವರು ಕೆಲವರು. ಆದರೆ ಸಾವಿರಾರು ಜನ ಹೀಗೆ ಪ್ರಯತ್ನ ಪಡುವವರಲ್ಲಿ ದೇವರನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವಂಥವರು ಅಪರೂಪ. ಹೀಗೆ ಯಥಾರ್ಥವಾಗಿ ಅಂತಂದರೆ ಅವನು ಹೇಗೆ ಇರುವನೋ ಹಾಗೆ ತಿಳಿದುಕೊಳ್ಳುವಂಥದ್ದು.
ನಾವು ಅದನ್ನು ಹಾಗೆ ತಿಳಿದುಕೊಳ್ಳಬೇಕಾದ್ರೆ ನಾವು ಏನನ್ನು ಆರೋಪ ಮಾಡಿರುವೆವೋ ಅವುಗಳನ್ನೆಲ್ಲ ತೆಗೆಯಬೇಕು. ಆಗ ಮಾತ್ರ ವಸ್ತುವಿನ ಯಥಾರ್ಥ ಸ್ಥಿತಿ ನಮಗೆ ಅರಿವಾಗುತ್ತದೆ. ನಾವು ಬಿಸಿಲಿನಲ್ಲಿ ಹೋಗುವಾಗ ಕೆಲವು ವೇಳೆ ಅದರ ಝಳಪಿನಿಂದ ಪಾರಾಗುವುದಕ್ಕೆ ಬಣ್ಣದ ಕನ್ನಡಕವನ್ನು ಉಪಯೋಗಿಸ್ತೇವೆ. ಆಗ ಹೊರಗೆಲ್ಲ ಆ ಗಾಜಿನ ಬಣ್ಣ ಕಾಣುತ್ತೆ. ಅದರಂತೆಯೇ ನಾವು ಅನೇಕ ವೇಳೆ ನಮಗೆ ಪ್ರಿಯವಾದ ರೀತಿ ದೇವರನ್ನ ಕಾಣಬೇಕು ಅಂಥೇಳಿ ಬಯಸಿ ಆರೋಪದ ಮೂಲಕ ನಾವು ನೋಡ್ತೇವೆ. ಅವನು ಹೇಗಿರುವನೋ ಹಾಗೆ ಅನುಭವಿಸಬೇಕಾದ್ರೆ ನಾವು ಆರೋಪ ಮಾಡಿರುವುದನ್ನು ತೆಗೆದ್ರೆ ಮಾತ್ರ ಅದು ಸಾಧ್ಯವಾಗುತ್ತೆ. ಹೀಗೆ ದೇವರನ್ನು ಯಥಾರ್ಥವಾಗಿ ತಿಳಿದುಕೊಳ್ಳ ಬಯಸುವವನು ಮಹಾವೀರ. ಇಂತಹವರ ಸಂಖ್ಯೆ ಈ ಪ್ರಪಂಚದಲ್ಲಿ ಯಾವಾಗಲೂ ಕೂಡ ವಿರಳವಾಗಿಯೇ ಇರುತ್ತದೆ. ಹಾಗಾಗಿ ಆತ್ಮತತ್ವವನ್ನು ಯಥಾವತ್ತಾಗಿ ತಿಳಿಯುವುದು ಅಷ್ಟು ಸುಲಭವಲ್ಲ ಮತ್ತು ಮಹಾತ್ಮರು ಅದು ಸಿಗುವುದು ಬಹಳ ದುರ್ಲಭವೂ ಹೌದು ಅಂತ ಹೇಳಿ ಬಹಳಷ್ಟು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. 2ನೆಯ ಅಧ್ಯಾಯದಲ್ಲಿಯೂ ಕೂಡ ಈ ಆತ್ಮನ ವಿಷಯವನ್ನು ಜನರು ಹೇಗೆ ಅದೊಂದು ಆಶ್ಚರ್ಯದ ವಿಷಯ ಎಂದು ಪರಿಗಣಿಸುತ್ತಾರೆ ಎಂಬುದನ್ನು ನಾವು 2ನೆಯ ಅಧ್ಯಾಯದಲ್ಲಿ ನೋಡಿದ್ದೇವೆ. ಇಲ್ಲಿ ಕೃಷ್ಣನು ಆತ್ಮನನ್ನು ತಿಳಿಯದಿರುವುದಕ್ಕೆ ಜನರಲ್ಲಿ ತೀವ್ರವಾದ ಆಸಕ್ತಿ ಇಲ್ಲದಿರುವುದೇ ಕಾರಣ ಎಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಆಧ್ಯಾತ್ಮಿಕ ಸಾಧನೆ ಮಾಡಬೇಕೆಂಬ ಮನಸ್ಸೇ ಸಾಮಾನ್ಯವಾಗಿ ಜನರಲ್ಲಿ ಇಲ್ಲ ಎನ್ನುವಂಥದ್ದು. ವೇದಾಂತವು ಆಂತರಿಕ ಸಾಧನೆಯ ಬಗ್ಗೆ ತಿಳಿಸಿ ಅದನ್ನೇ ಹೇಳುವಂಥ ಶಾಸ್ತ್ರವಾಗಿರುವುದರಿಂದ ನಮ್ಮ ಅಂತಃಕರಣದ ಹತೋಟಿಯನ್ನು ಹೇಗೆ ಸಾಧಿಸಿಕೊಳ್ಳುವುದು ಎಂಬುದರ ಬಗ್ಗೆ ಕೇವಲ ಜ್ಞಾನವನ್ನು ಮಾತ್ರ ತಿಳಿದುಕೊಂಡರೆ ಸಾಕಾಗೋದಿಲ್ಲ. ಅದನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸಬೇಕು. ನಮ್ಮ ಮನಸ್ಸು ಮತ್ತು ಬುದ್ಧಿಗೆ ಆ ಮೂಲಕ ಸರಿಯಾದ ಶಿಕ್ಷಣವನ್ನು ಕೊಟ್ಟು ಪುನಃ ರೂಪಿಸಬೇಕು. ಈ ರೀತಿಯಲ್ಲಿ ಸಾಧನೆ ಮಾಡಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕು. ಈ ಒಂದು ಉತ್ಕಟವಾದಂಥ ಇಚ್ಛೆ ಕೋಟ್ಯಾನುಕೋಟಿ ಮನುಷ್ಯರಲ್ಲಿ ಎಲ್ಲೋ ಒಬ್ಬನಲ್ಲಿರುತ್ತದೆ. ವೇದಾಂತವನ್ನು ಶ್ರವಣ ಮಾಡಲಂತೂ ಬಹಳಷ್ಟು ಜನ ಇರುತ್ತಾರೆ, ಬರುತ್ತಾರೆ ಕೂಡ. ಬಹುಶಃ ಅವರೆಲ್ಲರೂ ಕೂಡ ವೇದಾಂತವನ್ನು ಶ್ರವಣ ಮಾಡ್ತಾರೆ. ಶ್ರವಣ ಮಾಡಿದವರಲ್ಲಿ ಕೆಲವರು ಮಾತ್ರ ಕೇಳಿದುದನ್ನು ಆಚರಿಸಲು ಪ್ರಯತ್ನಿಸ್ತಾರೆ. ಅಂತಹವರಲ್ಲೂ ಎಲ್ಲೋ ಒಬ್ಬರೋ ಇಬ್ಬರೋ ಮಾತ್ರ ನನ್ನನ್ನು ಯಥಾವತ್ತಾಗಿ ತಿಳಿಯುವರು ಎಂದು ಪರಮಾತ್ಮನೇ ಇಲ್ಲಿ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಕೃಷ್ಣನ ಪ್ರಕಾರ ಆತ್ಮನನ್ನು ತಿಳಿಯುವ ಬಯಕೆಯುಳ್ಳವರೇ ವಿರಳ ಮತ್ತು ಅಂತಹವರಲ್ಲೂ ಸಾಧನೆಯ ಮಾರ್ಗದಲ್ಲಿ ಮುಂದೆ ಹೋಗುವ ಶಾರೀರಿಕ, ಮಾನಸಿಕ ಮತ್ತು ಬೌದ್ಧಿಕ ಸಾಮರ್ಥ್ಯವುಳ್ಳವರು ಇನ್ನಷ್ಟು ವಿರಳ. ಅರ್ಜುನ ಮತ್ತು ಗೀತೆಯನ್ನು ಓದುವಂಥ ಎಲ್ಲ ಸಾಧಕರು ಕೂಡ ಈ ಸಾಲಿಗೆ ಸೇರುವಂಥವರೇ. ಅಂತಹ ಪ್ರಾಮಾಣಿಕ ಸಾಧಕರಿಗೆ ಪರಮಾತ್ಮನು ಇಲ್ಲಿ ಭರವಸೆಯನ್ನು ಕೊಡುತ್ತಿದ್ದಾನೆ. ಅನುಭವದಲ್ಲಿ ನಿಲ್ಲುವ ಜ್ಞಾನವನ್ನು ಹೇಳುತ್ತಿದ್ದಾನೆ. ಹಾಗಾಗಿ ವೇದಾಂತ ಶ್ರವಣಕ್ಕಾಗಿ ನಾವೆಲ್ಲರೂ ಸಿದ್ಧರಾಗಬೇಕು. ಆ ಮೂಲಕ ಭಗವಂತನನ್ನು ಸೇರುವಲ್ಲಿ ಒಂದು ನಿಷ್ಕಲ್ಮಶವಾದ ಮತ್ತು ಪ್ರಾಮಾಣಿಕ ಸಾಧನೆಯನ್ನು ಮಾಡಬೇಕು ಅಂತಲೇ ಕೃಷ್ಣನು ಇಲ್ಲಿ ತಿಳಿಸ್ತಾ ಇದ್ದಾನೆ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮನ ಯಾವ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ಎಷ್ಟೊಂದು ಆದಷ್ಟು ಕರುಣೆ ಈಶನದೆನ್ನು, ಎಷ್ಟೊಂದು ಆದಷ್ಟು ಕರುಣೆ ಈಶನದೆನ್ನು, ಇರಲಿ ಬಿಡು ಆಗದಿರೇ ಅಷ್ಟು ಇನ್ನಷ್ಟು, ಇಷ್ಟು ಸಾಕೆನಗೆನುವ ಭಾವ ಬಲಿತರೆ ತೃಪ್ತಿ, ಇಷ್ಟು ಸಾಕೆನಗೆನುವ ಭಾವ ಬಲಿತರೆ ತೃಪ್ತಿ, ಬಲು ಬಯಕೆ ಬಂಧನವೋ ಮುದ್ದು ರಾಮ, ಬಲು ಬಯಕೆ ಬಂಧನವೋ ಮುದ್ದು ರಾಮ. ಎಷ್ಟು ಆಪ್ಯಾಯಮಾನವಾದಂಥ ಪದ್ಯ ಇದು ನೋಡಿ. ನಾವು ಭಗವಂತನನ್ನು ತಿಳಿಬೇಕು ಅಂಥೇಳಿ ಹೋದರೂ ಕೂಡ ನಾನು ಈಶನಷ್ಟೇ ನನ್ನ ಆತ್ಮೀಯ ಬಂಧು ಅಂತೇಳಿ ಹೋದರೆ ಇನ್ನಷ್ಟು ಮಗದಷ್ಟು ಆತ ಹತ್ತಿರ ಆಗ್ತಾ ಹೋಗ್ತಾನೆ. ಆದರೆ ನಮಗೆ ನಮ್ಮ ಲೌಕಿಕ ಪ್ರಪಂಚದ ಬಯಕೆಗಳು ಅಡ್ಡಿ ಮಾಡ್ತವೆ, ಬಂಧಿಸ್ತವೆ.
ಬಲು ಬಯಕೆಗಳನ್ನೆಲ್ಲ ನಾವು ತಾಳಿಕೊಂಡು ಅವುಗಳನ್ನೆಲ್ಲ ಅಪ್ಪಿಕೊಂಡು ಬಂಧನಕ್ಕೆ ಒಳಗಾಗಿ ಈಶನನ್ನು, ಆ ಭಗವಂತನನ್ನು ಮರೆತು ಬಿಡ್ತೇವೆ. ಅದನ್ನು ಬಿಟ್ಟು ಇಷ್ಟು ಸಾಕು ಎನಗೆ ಎನ್ನುವಂಥ ಭಾವವನ್ನು ನಾವು ಬೆಳೆಸ್ಕೊಂಡ್ರೆ ತೃಪ್ತಿಯೂ ಕೂಡ ಬೆಳೆಯುತ್ತೆ, ಭಗವಂತನ ಸಾಕ್ಷಾತ್ಕಾರ ಕೂಡ ಆಗತ್ತೆ ಅನ್ನುವಂಥ ಅಂಶವನ್ನು ಮುದ್ದುರಾಮ ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.